ಸರ್ ಐಸಕ್ ನ್ಯೂಟನ್ ವಿಶ್ವದ ಶ್ರೇಷ್ಠ ವಿಜ್ಞಾನಿ ಎಂದು ನಮ್ಮೆಲ್ಲರಿಗೂ ಚೆನ್ನಾಗಿ ತಿಳಿದಿದೆ. ಗುರುತ್ವಾಕರ್ಷಣೆಯ ನಿಯಮಗಳನ್ನು ಕಂಡುಹಿಡಿದವರು ಅವರೇ. ಅದು ಖಗೋಳಶಾಸ್ತ್ರದಲ್ಲಿ ಒಂದು ಪ್ರಮುಖ ಪ್ರಗತಿಯಾಗಿದೆ. ನ್ಯೂಟನ್ ರವರ ಯಶಸ್ಸಿನ ಹಿಂದೆ ಇನ್ನೊಬ್ಬ ವ್ಯಕ್ತಿಯೂ ಸಹ ಕಾರಣರಾಗಿದ್ದಾರೆ ಎಂದು ಹೇಳಿದರೆ ನೀವು ನಂಬ್ತೀರಾ? ಅವರ ತಲೆಮಾರಿಸಿಕೊಂಡು ಹಿಂದೆಯೇ ಇದ್ದರು. ಅವರ ಹೆಸರು ಎಡ್ಮಂಡ್ ಹ್ಯಾಲಿ. ಇವರು ನ್ಯೂಟನ್ ನಿಯಮಗಳಿಗೆ ಅನೇಕ ಗಣಿತದ ತಿದ್ದುಪಡಿ ಮಾಡಿದ್ದಾರೆ. ನ್ಯೂಟನ್ ಕಂಡುಹಿಡಿದ ಆಧಾರಗಳ ಮೇಲೆ ಅನೇಕ ಜಿಯೋಮೆಟ್ರಿಕಲ್ ಫಿಗರ್ಸ್ ಅನ್ನು ಇವರು ತಯಾರಿಸಿದರು. ಇವರು ನೈಸರ್ಗಿಕ ತತ್ವಶಾಸ್ತ್ರದ ಗಣಿತಶಾಸ್ತ್ರದ ತತ್ವಗಳ ಎಂಬ ನ್ಯೂಟನ್ ರವರ ಪುಸ್ತಕವನ್ನು ಪರಿಷ್ಕರಿಸಿ ಇಡೀ ಪಬ್ಲಿಕೇಶನ್ ವೆಚ್ಚವನ್ನು ಅವರೇ ತೆಗೆದುಕೊಂಡರು. ನ್ಯೂಟನ್ ಐಶ್ವರ್ಯವಂತರಾಗಿದ್ದು ಅವರೇ ಆ ಪುಸ್ತಕವನ್ನು ಮುದ್ರಿಸುವ ವೆಚ್ಚವನ್ನು ಮಾಡಬಹುದಾಗಿತ್ತು. ಆದರೂ ಸಹ ವೆಚ್ಚವನ್ನು ಎಡ್ಮಂಡ್ ಹ್ಯಾಲಿ ಭರಿಸಿದರು. ಈ ಎರಡೂ ಕಾರ್ಯಗಳು ವಿಜ್ಞಾನದ ಇತಿಹಾಸದಲ್ಲಿ ಪ್ರಮುಖ ಕ್ರಿಯೆಗಳಾಗಿದ್ದರೂ ಎಡ್ಮಂಡ್ ಹ್ಯಾಲಿಗೆ ಯಾವುದೇ ರೀತಿಯ ಪ್ರಾಮುಖ್ಯತೆ ಅಥವಾ ಮನ್ನಣೆ ನೀಡಲಾಗಿರುವುದಿಲ್ಲ. ಇದು ಅವರ ನಿಸ್ವಾರ್ಥದ ಕ್ರಿಯೆಯಾಗಿದೆ. ಹ್ಯಾಲಿ ಒಂದು ಧೂಮಕೇತುವನ್ನು ಕಂಡುಹಿಡಿದರು. ಅದು ಅವರ ಮರಣದ ನಂತರವೇ ಪರಿಗಣಿಸಲ್ಪಟ್ಟು ಹ್ಯಾಲಿಸ್ ಕಾಮೆಟ್ ಎಂದು ಕರೆಯಲಾಯಿತು. ಇದು 76 ವರ್ಷಕ್ಕೆ ಒಮ್ಮೆ ಮಾತ್ರ ಕಾಣಿಸಿಕೊಳ್ಳುತ್ತದೆ. ನನ್ನ ಆವಿಷ್ಕಾರಕ್ಕೆ ಯಾರು ಹೊಗಳದಿದ್ದರೂ ನನಗೆ ಚಿಂತೆ ಇಲ್ಲ ಎಂದು ಹ್ಯಾಲಿ ಯಾವಾಗಲೂ ಹೇಳ್ತಿದ್ದರಂತೆ. ವಿಜ್ಞಾನವನ್ನು ಮುನ್ನಡೆಸುವುದೇ ಅವರ ಏಕೈಕ ಗುರಿಯಾಗಿತ್ತು. ಎಷ್ಟು ದೊಡ್ಡ ವ್ಯಕ್ತಿಯವರು ನೋಡ್ರಿ. ನಾವು ಸಹ ಹೀಗೆ ಇರಬೇಕು. ಇತರರಿಗೆ ಒಳ್ಳೆಯದನ್ನು ಮಾಡುವುದು ಮಾತ್ರವೇ ನಮ್ಮ ಜೀವಿತದ ಗುರಿಯಾಗಿರಬೇಕು. ಹೊಗಳಿಕೆಗಾಗಿ, ಕೈತಟ್ಟುವುದಕ್ಕಾಗಿ ನಾವು ಹೀಗೆ ಮಾಡದೆ ನಿಸ್ವಾರ್ಥವಾಗಿ ಮಾಡಬೇಕು. ನಾನು ಹೇಳುವುದು ಸರಿತಾನೇ?